ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವೀಗ 9ನೇ ಕ್ಲಾಸ್ R3 ಸಂಸ್ಕೃತ ಪಠ್ಯ ಪುಸ್ತಕವಾದಂತಹ ಇರಾವತಿ ಅನ್ನೋ ಪುಸ್ತಕದ ಅಧ್ಯಯನವನ್ನ ಪ್ರಾರಂಭಿಸೋಣ. ಅದರಲ್ಲಿ ಮೊದಲನೇ ಪಾಠ ಅಹಂ ನಮಾಮಿ, ನಾನು ನಮಿಸುತ್ತೇನೆ, ನಾನು ನಮಸ್ಕರಿಸುತ್ತೇನೆ ಅಂತ ಹೇಳಿ ಈ ಪಾಠದ ಕನ್ನಡ ವಿವರಣೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಪಾಠ ಒಂದು ಸಣ್ಣ ಹಾಡಿದು, ಆ ಹಾಡನ್ನ ನಿಮ್ಗೆ ಹಾಡ್ತೇನೆ. ಅಹಂ ನಮಾಮಿ ಮಾತರಂ ಗುರುಂ ನಮಾಮಿ ಸಾದರಂ ಸ್ವಯಂ ಪಠಾಮಿ ಸರ್ವದಾ ಪ್ರಿಯಂ ವದಾಮಿ ಸರ್ವದಾ ಹಿತಂ ಕರೋಮಿ ಸರ್ವದಾ ಶುಭಂ ಕರೋಮಿ ಸರ್ವದಾ ಹರಿಂ ನಮಾಮಿ ಸಾದರಂ ಗುರುಂ ನಮಾಮಿ ಸಾದರಂ ಚಲಾಮಿ ನೀತಿ ಸತ್ಪಥೆ ಹರಾಮಿ ಮಾತೃಭೂಯಥಾಂ ದಧಾಮಿ ಸಾಧುತಾವ್ರತಂ ಸೃಜಾಮಿ ಕೀರ್ತಿ ಸತ್ಕಥಾಂ ಪ್ರಭುಂಜಪಾಮಿ ಸಾದರಂ ಅಹಂ ನಮಾಮಿ ಮಾತರಂ. ಇನ್ನೊಮ್ಮೆ ಅಹಂ ನಮಾಮಿ ಮಾತರಂ ಗುರುಂ ನಮಾಮಿ ಸಾದರಂ ಸ್ವಯಂ ಪಠಾಮಿ ಸರ್ವದಾ ಪ್ರಿಯಂ ವದಾಮಿ ಸರ್ವದಾ ಹಿತಂ ಕರೋಮಿ ಸರ್ವದಾ ಶುಭಂ ಕರೋಮಿ ಸರ್ವದಾ ಹರಿಂ ನಮಾಮಿ ಸಾದರಂ ಗುರುಂ ನಮಾಮಿ ಸಾದರಂ ಚಲಾಮಿ ನೀತಿ ಸತ್ಪಥೆ ಹರಾಮಿ ಮಾತೃಭೂವ್ಯಥಾಂ ದಧಾಮಿ ಸಾಧುತಾವ್ರತಂ ಸೃಜಾಮಿ ಕೀರ್ತಿ ಸತ್ಕಥಾಂ ಪ್ರಭುಂ ಜಪಾಮಿ ಸಾದರಂ ಅಹಂ ನಮಾಮಿ ಮಾತರಂ. ಈಗ ಈ ಸಾಲುಗಳ ಅರ್ಥಗಳನ್ನ ನಾವೀಗ ನೋಡೋಣ. ಅಹಂ ನಮಾಮಿ ಮಾತರಂ ಅಂದ್ರೆ ನಾನು ತಾಯಿಗೆ ನಮಸ್ಕರಿಸುತ್ತೇನೆ. ಗುರುಂ ನಮಾಮಿ ಸಾದರಂ ಅಂದ್ರೆ ಗುರುಗಳಿಗೆ ಆದರದಿಂದ ಅಂದ್ರೆ ಗೌರವ ಭಾವನೆಯೊಂದಿಗೆ ನಮಸ್ಕರಿಸುತ್ತೇನೆ. ಸ್ವಯಂ ಪಠಾಮಿ ಸರ್ವದಾ ಅಂದ್ರೆ ನಾನು ಯಾವಾಗಲೂ ಸ್ವಂತವಾಗಿ ಓದುತ್ತೇನೆ. ಪ್ರಿಯಂ ವದಾಮಿ ಸರ್ವದಾ ಅಂದ್ರೆ ನಾನು ಯಾವಾಗಲೂ ಪ್ರಿಯಕರವಾಗಿ ಮಾತನಾಡುತ್ತೇನೆ. ಹಿತಂ ಕರೋಮಿ ಸರ್ವದಾ ನಾನು ಯಾವಾಗಲೂ ಇತರರಿಗೆ ಹಿತಕರವಾದದ್ದನ್ನ ಅಥವಾ ಹಿತಕರವಾದದ್ದನ್ನೇ ಮಾಡುತ್ತೇನೆ. ಶುಭಂ ಕರೋಮಿ ಸರ್ವದಾ ಯಾವಾಗಲೂ ಶುಭಕರವಾದದ್ದನ್ನ ಅಥವಾ ಶುಭಕರವಾದದ್ದನ್ನೇ ಮಾಡುತ್ತೇನೆ. ಹರಿಂ ನಮಾಮಿ ಸಾದರಂ ನಾನು ಶ್ರೀಹರಿಗೆ ಅಂದ್ರೆ ಭಗವಂತನಿಗೆ ಆದರದಿಂದ ಅಂದ್ರೆ ಗೌರವ ಭಾವನೆಯೊಂದಿಗೆ ನಮಸ್ಕರಿಸುತ್ತೇನೆ. ಗುರುಂ ನಮಾಮಿ ಸಾದರಂ ಗುರುಗಳಿಗೆ ಆದರದಿಂದ ನಮಸ್ಕರಿಸುತ್ತೇನೆ. ಮುಂದಕ್ಕೆ ಚಲಾಮಿ ನೀತಿ ಸತ್ಪಥೆ ಅಂದ್ರೆ ನಾನು ನೀತಿಯಿಂದ ಕೂಡಿದ ಸತ್ಯ ಮಾರ್ಗದಲ್ಲಿ ಚಲಿಸುತ್ತೇನೆ, ನಡೆಯುತ್ತೇನೆ ಅಂತ ಹೇಳಿ. ಹರಾಮಿ ಮಾತೃಭೂ ವ್ಯಥಾಂ ಅಂದ್ರೆ ನನ್ನ ಮಾತೃಭೂಮಿಯ ನೋವನ್ನ ಅಂದ್ರೆ ವ್ಯಥೆಯನ್ನ ನಿವಾರಿಸುತ್ತೇನೆ. ದಧಾಮಿ ಸಾಧುತಾ ವ್ರತಂ ಅಂದ್ರೆ ನಾನು ಸಜ್ಜನಿಕೆಯ ಅಂದ್ರೆ ಒಳ್ಳೆತನದ ವ್ರತವನ್ನ ಎತ್ತಿ ಹಿಡಿಯುತ್ತೇನೆ. ಸೃಜಾಮಿ ಕೀರ್ತಿ ಸತ್ಕಥಾಂ ಕೀರ್ತಿಯಿಂದ ಯಶಸ್ಸಿನಿಂದ ಕೂಡಿದ ಸತ್ಯಕಥೆಯನ್ನು ಸೃಷ್ಟಿಸುತ್ತೇನೆ. ಪ್ರಭುಂ ಜಪಾಮಿ ಸಾದರಂ ನಾನು ಆದರದಿಂದ ಭಗವಂತನ ನಾಮದ ಜಪವನ್ನ ಮಾಡುತ್ತೇನೆ. ಅಹಂ ನಮಾಮಿ ಮಾತರಂ ನಾನು ನನ್ನ ತಾಯಿಗೆ ನಮಸ್ಕರಿಸುತ್ತೇನೆ ಅಂತ ಹೇಳಿ. ಈಗ ಪದಗಳ ಅರ್ಥಗಳನ್ನ ನಿಮ್ಮ ಪಾಠದ ಕೊನೆಯಲ್ಲಿ ಕೊಟ್ಟಿದ್ದಾರೆ. ಅಹಂ ಅಂದ್ರೆ ನಾನು, ನಮಾಮಿ ಅಂದ್ರೆ ನಮಸ್ಕರಿಸುತ್ತೇನೆ, ಮಾತರಂ ಅಂದ್ರೆ ತಾಯಿಗೆ, ಸಾದರಂ ಅಂದ್ರೆ ಆದರದೊಂದಿಗೆ ಗೌರವ ಭಾವನೆಯೊಂದಿಗೆ, ವದಾಮಿ ಅಂದ್ರೆ ಮಾತನಾಡುತ್ತೇನೆ, ಸರ್ವದಾ ಅಂದ್ರೆ ಯಾವಾಗಲೂ, ಜಪಾಮಿ ಅಂದ್ರೆ ಜಪ ಮಾಡುತ್ತೇನೆ, ಜಪಿಸುತ್ತೇನೆ,
ನೀತಿ ಸತ್ಪಥೆ ಅಂದ್ರೆ ನೀತಿಯಿಂದ ಕೂಡಿದ ಸತ್ಯದ ಮಾರ್ಗದಲ್ಲಿ. ಹರಾಮಿ ಅಂದ್ರೆ ನಾನು ನಿವಾರಿಸುತ್ತೇನೆ. ಮಾತೃಭೂ ವ್ಯಥಾಮ್ ಅಂತಂದ್ರೆ ತಾಯ್ನಾಡಿನ ನೋವನ್ನ, ವ್ಯಥೆಯನ್ನ. ದಧಾಮಿ ಅಂದ್ರೆ ನಾನು ಎತ್ತಿ ಹಿಡಿಯುತ್ತೇನೆ. ಸಾಧುತಾ ವ್ರತಂ ಅಂದ್ರೆ ಸಜ್ಜನಿಕೆಯ ಅಂದ್ರೆ ಒಳ್ಳೆಯತನದ ವ್ರತವನ್ನ. ಸೃಜಾಮಿ ಅಂದ್ರೆ ನಾನು ಸೃಷ್ಟಿಸುತ್ತೇನೆ. ಕೀರ್ತಿ ಸತ್ಕಥಾಂ ಅಂತಂದ್ರೆ ಯಶಸ್ಸಿನ ಸತ್ಯ ಕಥೆಯನ್ನು. ಚಲಾಮಿ ನಾನು ಚಲಿಸುತ್ತೇನೆ, ನಡೆಯುತ್ತೇನೆ. ಪ್ರಭುಂ ಅಂದ್ರೆ ಭಗವಂತನಿಗೆ. ಗುರುಂ ಅಂದ್ರೆ ಗುರುಗಳಿಗೆ. ಸ್ವಯಂ ಅಂದ್ರೆ ನಾನೇ ಸ್ವಂತವಾಗಿ. ಪಠಾಮಿ ಅಂದ್ರೆ ಓದುತ್ತೇನೆ. ಪ್ರಿಯಂ ಅಂದ್ರೆ ಪ್ರಿಯಕರ, ಹಿತಕರ ಅಂತ ಹೇಳಿ. ಈಗ ಒಂದು ಸಣ್ಣ ವ್ಯಾಕರಣ ಭಾಗವನ್ನ ನೋಡೋಣ. ಮೊದಲಿಗೆ ಸರ್ವನಾಮ ಶಬ್ದಗಳು, ಸರ್ವನಾಮ ಪದಾನಿ. ಸಂಸ್ಕೃತದಲ್ಲಿ 3 ವಚನಗಳಿವೆ: ಏಕವಚನ, ದ್ವಿವಚನ ಹಾಗೂ ಬಹುವಚನ. ಕನ್ನಡದಲ್ಲಿ ಏಕವಚನ ಹಾಗೂ ಬಹುವಚನ ಎರಡೇ ಇರುವಂತಹದ್ದು. ಇದರಲ್ಲಿ ದ್ವಿವಚನ ಅಂತ ಒಂದು ವಚನ ಬರುತ್ತೆ. ಏಕವಚನ ಅಂದ್ರೆ ಒಂದೇ ಒಂದು ವಸ್ತು ಅಥವಾ ಒಂದೇ ಒಂದು ವ್ಯಕ್ತಿ. ದ್ವಿವಚನ ಅಂದ್ರೆ ಇಬ್ಬರು ವ್ಯಕ್ತಿಗಳು ಅಥವಾ 2 ವಸ್ತುಗಳು. ಬಹುವಚನ ಅಂದ್ರೆ 3 ಅಥವಾ ಹೆಚ್ಚು, ಅದನ್ನು ಸೂಚಿಸುವಂತಹದ್ದು ಬಹುವಚನ. ಮೊದಲನೇ ಸಾಲಿನಲ್ಲಿರುವಂತಹದ್ದು ಪುಲ್ಲಿಂಗ ಪದಗಳು. 2ನೇ ಸಾಲು ಮತ್ತು 3ನೇ ಸಾಲಿನಲ್ಲಿರುವ ಪದಗಳ ರೂಪಗಳು ಪುಲ್ಲಿಂಗ, ಸ್ತ್ರೀಲಿಂಗ ಹಾಗೂ ನಪುಂಸಕಲಿಂಗಗಳಲ್ಲಿ ಒಂದೇ ರೂಪದಲ್ಲಿ ಹೀಗಿರುತ್ತವೆ. ಸಹ ಅಂದ್ರೆ ಅವನು ಏಕವಚನದಲ್ಲಿ. ತೌ ಅಂದ್ರೆ ಅವರಿಬ್ಬರೂ ಪುಲ್ಲಿಂಗ ಶಬ್ದ ದ್ವಿವಚನದಲ್ಲಿ. ತೇ ಅಂದ್ರೆ ಅವರೆಲ್ಲರೂ ಪುಲ್ಲಿಂಗ ಬಹುವಚನದಲ್ಲಿ. ತ್ವಂ ಅಂದ್ರೆ ನೀನು ಏಕವಚನದಲ್ಲಿ. ಯುವಾಂ ಅಂದ್ರೆ ನೀವಿಬ್ಬರೂ ದ್ವಿವಚನ. ಯೂಯಂ ಅಂದ್ರೆ ನೀವೆಲ್ಲರೂ ಬಹುವಚನ. ಅಹಂ ಅಂದ್ರೆ ನಾನು ಏಕವಚನ. ಆವಾಂ ಅಂದ್ರೆ ನಾವಿಬ್ಬರೂ ದ್ವಿವಚನ. ವಯಂ ಅಂದ್ರೆ ನಾವೆಲ್ಲರೂ ಬಹುವಚನ. ಈಗ ಒಟ್ಟಿಗೆ ಹೇಳಿದ್ರೆ ಸಹ ತೌ ತೇ ತ್ವಂ ಯುವಾಂ ಯೂಯಂ ಅಹಂ ಆವಾಂ ವಯಂ. ಇನ್ ಮುಂದಕ್ಕೆ ಧಾತು ರೂಪಗಳು, ಕ್ರಿಯಾಪದ ರೂಪಗಳು. ಇದನ್ನ ಒಂದು ಪಟ್ಟಿಯಲ್ಲಿ ಬರೆಯುವಂತಹದ್ದು ಹೀಗೆ: 3 ಸಾಲುಗಳು ಮತ್ತು 3 ಕಾಲಂಗಳು. ಮೊದಲನೇ ಕಾಲಂ ಯಥಾ ಪ್ರಕಾರ ಏಕವಚನದಲ್ಲಿ, 2ನೇ ಕಾಲಂ ದ್ವಿವಚನ, 3ನೇ ಕಾಲಂ ಬಹುವಚನ. ಮೊದಲನೇ ಸಾಲು ಪ್ರಥಮ ಪುರುಷ, 2ನೇ ಸಾಲು ಮಧ್ಯಮ ಪುರುಷ, 3ನೇ ಸಾಲು ಉತ್ತಮ ಪುರುಷ. ನಮತಿ ಅಂದ್ರೆ ನಮಸ್ಕರಿಸುತ್ತಾನೆ. ನಮತಃ ಅಂದ್ರೆ ನಮಸ್ಕರಿಸುತ್ತಾರೆ ದ್ವಿವಚನದಲ್ಲಿ. ನಮಂತಿ ಅಂದ್ರೆ ಬಹುವಚನದಲ್ಲಿ ನಮಸ್ಕರಿಸುತ್ತಾರೆ ಅಂತ ಹೇಳಿ. ಮಧ್ಯಮ ಪುರುಷದಲ್ಲಿ ನಮಸಿ ಅಂದ್ರೆ ನಮಸ್ಕರಿಸುತ್ತೀಯೇ ಏಕವಚನ ಪದ. ನಮಥ ಅಂದ್ರೆ ನಮಸ್ಕರಿಸುತ್ತೀರಿ ದ್ವಿವಚನ. ನಮಥ ಅಂದ್ರೆ ನಮಸ್ಕರಿಸುತ್ತೀರಿ ಬಹುವಚನ. ಉತ್ತಮ ಪುರುಷದಲ್ಲಿ ನಮಾಮಿ ನಮಸ್ಕರಿಸುತ್ತೇನೆ ಏಕವಚನ. ನಮಾವಹ ನಮಸ್ಕರಿಸುತ್ತೇವೆ ದ್ವಿವಚನ. ನಮಾಮಹ ನಮಸ್ಕರಿಸುತ್ತೇವೆ ಬಹುವಚನ. ನಮತಿ ನಮತಃ ನಮಂತಿ. ನಮಸಿ ನಮಥಃ ನಮಥ. ನಮಾಮಿ ನಮಾವಹ ನಮಾಮಹ. ನಾವೀಗ 2 ಪಟ್ಟಿಗಳನ್ನ ಒಟ್ಟಿಗೆ ಸೇರಿಸಿ ಹೀಗೆ ಬರೀಬಹುದು: ಸಹ ನಮತಿ, ಇಲ್ಲಿ ಹಾಕಿರೋ ಹಾಗೆ, ತೌ ನಮತಃ. ಹೀಗೆ ನಿಮ್ ಪುಸ್ತಕದಲ್ಲಿ ಕೊಟ್ಟಿರುವ ಹಾಗೆ ಬರೀಬಹುದು. ಈಗ ಅದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಅದೇ ಪಟ್ಟಿನೇ ಇರುವಂತದ್ದು: ಏಕವಚನ, ದ್ವಿವಚನ, ಬಹುವಚನ, ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಸಹ ನಮತಿ ಅಂದ್ರೆ ಅವನು ನಮಸ್ಕರಿಸುತ್ತಾನೆ. ತೌ ನಮತಃ ಅಂದ್ರೆ ಅವರಿಬ್ಬರೂ ನಮಸ್ಕರಿಸುತ್ತಾರೆ ಪುಲ್ಲಿಂಗದಲ್ಲಿ. ತೇ ನಮಂತಿ ಅಂದ್ರೆ ಅವರೆಲ್ಲರೂ ನಮಸ್ಕರಿಸುತ್ತಾರೆ ಪುಲ್ಲಿಂಗದಲ್ಲಿ. ತ್ವಂ ನಮಸಿ ಅಂದ್ರೆ ನೀನು ನಮಸ್ಕರಿಸುತ್ತೀಯೇ ಏಕವಚನ. ಯುವಾಂ ನಮಥಃ ಅಂದ್ರೆ ನೀವಿಬ್ಬರೂ ನಮಸ್ಕರಿಸುತ್ತೀರಿ ದ್ವಿವಚನ ಪದ. ಯೂಯಂ ನಮಥ ಅಂದ್ರೆ ನೀವೆಲ್ಲರೂ ನಮಸ್ಕರಿಸುತ್ತೀರಿ ಬಹುವಚನ. ಅಹಂ ನಮಾಮಿ ಅಂದ್ರೆ ನಾನು ನಮಸ್ಕರಿಸುತ್ತೇನೆ ಏಕವಚನ. ಆವಾಂ ನಮಾವಹ ಅಂದ್ರೆ ನಾವಿಬ್ಬರೂ ನಮಸ್ಕರಿಸುತ್ತೇವೆ ದ್ವಿವಚನ. ವಯಂ ನಮಾಮಹ ಅಂತಂದ್ರೆ ನಾವೆಲ್ಲರೂ ನಮಸ್ಕರಿಸುತ್ತೇವೆ ಬಹುವಚನ. ಸಹ ನಮತಿ, ತೌ ನಮತಃ, ತೇ ನಮಂತಿ. ತ್ವಂ ನಮಸಿ, ಯುವಾಂ ನಮಥಃ, ಯೂಯಂ ನಮಥ. ಅಹಂ ನಮಾಮಿ, ಆವಾಂ ನಮಾವಹ, ವಯಂ ನಮಾಮಹ. ಈ ಪಟ್ಟಿಯನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಸ್ಥಾಪಿಸಿರಬೇಕು. ಅದಕ್ಕಾಗಿ ನೀವು ಈ ಒಂದು ಟೇಬಲ್ ಅನ್ನ ಸ್ಕ್ರೀನ್ ಶಾಟ್ ಅನ್ನು ತಗೊಂಡು ಇಟ್ಕೊಂಡಿರಿ ಅಂತ ನಾನು
ಸಲಹೆ ಕೊಡ್ತೇನೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸುವ ಸಮಯ ಬಂತು. ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಇದೇ ಪಾಠದ ಅಭ್ಯಾಸ ಭಾಗದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.